ನಾನು ಒಂದು ವಾರ್ಡ್ ನಂಬರ್ 11ರಲ್ಲಿ ಸೋಷಿಯಲ್ ವರ್ಕರ್ ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗೂ ನಾನು ಮೈನಾರಿಟಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ. ನಾನು ಸುಮಾರು 15 ವರ್ಷ 20 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಮ್ಮ ಅಣ್ಣ ಕಾರ್ಪೊರೇಟರ್ ಆಗಿ 5 ವರ್ಷ ಆಡಳಿತ ನಡೆಸಿದರು, ಕೆಲಸ ಮಾಡಿದ್ರು. ಕೆಲಸ ಕಾರ್ಯ ಸುಮಾರು ದೊಡ್ಡ ವಾರ್ಡ್ ಅವ್ರು ಕೆಲಸ ಮಾಡಿದರು. ಅದ್ರ ಜೊತೆಗೆ ನಾವು ಲಾಸ್ಟ್ ಟೈಮ್ ಕ್ಯಾಟಗರಿ ಚೇಂಜ್ ಆದಮೇಲೆ ನಮಗೆ ಪುಷ್ಪಲತಾ ಜಗನ್ನಾಥ್ ಅವ್ರಿಗೆ ಗೆಲ್ಲಿಸಿ ಅವ್ರಿಗೆ ಕಷ್ಟಪಟ್ಟು ದುಡಿದು ಅವ್ರು ಗೆಲ್ಲಿಸಿ ಅವ್ರಿಗೆ ಮಹಾಪೌರ ಸಹ ಮಾಡಿಸಿದ್ವಿ. ಎಲ್ಲ ನಮ್ಮ ದೇವ್ರ ಇಚ್ಛೆಯಿಂದ ಆಗಿದೆ. ನಾವು ಕಷ್ಟಪಟ್ಟು ದುಡಿದಿದ್ವಿ ಅದ್ರ ಬಗ್ಗೆ. ಮತ್ತು ನಾನು ವಾರ್ಡ್ ನಂಬರ್ 11ರಲ್ಲಿ ಒಂದು ಆಸ್ಪೈರೆಂಟ್ ಆಗಿದ್ದೀನಿ ಕಾಂಗ್ರೆಸ್ ಪಾರ್ಟಿಯಿಂದ. ಈ ವಾರ್ಡಲ್ಲಿ ನಾನು ಸಿಕ್ಕಾಪಟ್ಟೆ ಸಮಸ್ಯೆಗಳಿತ್ತು, ನಮ್ಮ ಅಣ್ಣ ನಿಭಾಯಿಸಿದ್ರು. ಅದ್ರ ಜೊತೆಗೆ ನಮ್ಮ ತನ್ವೀರ್ ಸೇಠ್ ಸಾಹೇಬರು, ಜನಪ್ರಿಯ ನಾಯಕರಾದ ಸೋಲಿಲ್ದಾರ ಸರದಾರಾದ ನಮ್ಮ ತನ್ವೀರ್ ಸೇಠ್ ಸಾಹೇಬರಿಂದ ಸಿಕ್ಕಾಪಟ್ಟೆ ಅನುದಾನ ಕೊಟ್ಟಿದ್ದರು. ಅದ್ರ ಪ್ರಕಾರ ನಡೆದಿದೆ. ಈಗ ಇಲ್ಲಿ ಏನು ಕಷ್ಟ ಏನಿದೆ ಅಂದರೆ, ಇಲ್ಲಿ ಏನು ಕೆಲಸ ಮಾಡಬೇಕು ಏನೇನಿದೆ ಅಂದರೆ, ಪಾರ್ಕನ್ನು ಡೆವಲಪ್ಮೆಂಟ್ ಮಾಡಬೇಕು. ನಮ್ಮ ಮೂಡ ಗ್ರ್ಯಾಂಡಿಂದ ನಮ್ಮ MLA ಸಾಹೇಬರು ಎಲ್ಲ ಕರ್ಬ್ ಹಾಕಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ರು. ಅದ್ರ ಜೊತೆಗೆ ಈಗ ಪಾರ್ಕ್ ಅಭಿವೃದ್ಧಿ ಮತ್ತು ರಸ್ತೆ ಒಳಚರಂಡಿಗಳು. ಈಗ ನೋಡಿ, ಲಾಸ್ಟ್ ಟೈಮ್ ಒಂದು 5 ಕೋಟಿ ಅನುದಾನದಲ್ಲಿ ನಮ್ಮ ಸಾಹೇಬರು ಒಂದು 8 ದಿವಸ ಮುಂಚೆ ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ. UGD ಸಮಸ್ಯೆ ಇತ್ತಲ್ಲ, ಅದ್ರ ಬಗ್ಗೆ ಎಲ್ಲ ನಿಭಾಯಿಸಕ್ಕೆ. ಯಾಕಂದರೆ ಇದು ಕೆಲಸ ಆಗಬೇಕು ಅಂತ ಎಲ್ಲ ಬಂತು. ವಾರ್ಡ್ ನಂಬರ್ 11, 10 ಅದೆಲ್ಲ ದೊಡ್ಡ ಲೈನನ್ನು ಕೆಲಸ ಮಾಡಿ ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ. ಅವ್ರ ಸಹಕಾರ ಎಲ್ಲ ಇದೆ, ಆದರೆ ಕೆಲಸವನ್ನು ಸಿಕ್ಕಾಪಟ್ಟೆ ಇನ್ನೂ ಇದೆ. ಮತ್ತು ಎಲ್ಲ ಮೋರಿಗಳು ಎಲ್ಲ ಒಳ್ಳೆ ಚರಂಡಿಗಳು ಇದೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಕಾರ್ಪೊರೇಷನಿಂದ. ಮತ್ತು ರಸ್ತೆ ಅಭಿವೃದ್ಧಿ ಆಗಬೇಕು ಇನ್ನೂ. ಮತ್ತು ಸಿಕ್ಕಾಪಟ್ಟೆ ಇಲ್ಲಿ ಅಫಿಷಿಯಲ್ ಇಲ್ಲಿ ವಾರ್ಡ್ ನಂಬರ್ 11ರಲ್ಲಿ ಅಫಿಷಿಯಲ್ ಜಾಸ್ತಿ ಇದ್ದಾರೆ. ಅವರ ಸಮಸ್ಯೆಯನ್ನು ನಮಗೆ ವಾಟ್ಸಪ್ ಮುಖಾಂತರ ಹೇಳ್ತಾರೆ, ಮೇಲ್ ಕಳಿಸ್ತಾರೆ, ಇಲ್ಲಾಂದರೆ ಮೆಸೇಜ್ ಮಾಡ್ತಾರೆ ನಮಗೆ. ಆ ಥರ ಇಲ್ಲಿ ಬಂದು ವಾಕಿಂಗ್ ಬಂದು ಇಲ್ಲಿ ಆಫೀಸಲ್ಲಿ ಹೇಳೋದು ಒಂದು ಕಡೆ, ಮೆಸೇಜಲ್ಲಿ ಕಳಿಸ್ತಾರೆ. ನಾವು ಅದೇ ಥರ ಆ ಥರನೇ ಕೆಲಸ ಮಾಡ್ಕೊಂಡು 15 ವರ್ಷದಿಂದ ಬರ್ತಾಯಿದ್ವಿ. ಸರ್, ಇಲ್ಲಿ ನೀವು ಸರ್ವೆ ರಿಪೋರ್ಟ್ ಬೇಕಾದ್ರೆ ತೊಗೋಬೋದು. ಇಲ್ಲಿ ನಮ್ಮ ವಾರ್ಡಲ್ಲಿ ಜನ ಸಂಪರ್ಕ ಹೆಂಗಿದೆ ಅಂದರೆ, ನಮ್ಮ ಫ್ಯಾಮ್ಲಿ ಥರ ಇದ್ದಾರೆ. ಇಡೀ ನಮ್ಮ ಡೋರ್ ನಂಬರ್ ಹೇಳಿ, ಆ ಡೋರ್ ನಂಬರ್ ಈ ಹೆಸರು, ಅವ್ರ ಹೆಸರು, ಅವ್ರದ್ದು ಇದೇ ಮೊಬೈಲ್ ನಂಬರ್ ಅಂತ ನಾನು ತೆಗೆದುಕೊಡ್ತೀನಿ. ಆ ಥರ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನನ್ನ ನೆಟ್ವರ್ಕ್ ಹೆಂಗಿದೆ ಅಂದರೆ, ನಾನು ಕೋವಿಡ್ ಸಮಯದಲ್ಲಿ ನನಗೆ ಮನೆ ಹೋಗಿ ಯಾರ್ಯಾರು ಏನೇನು ಸೌಲಭ್ಯ ಬೇಕು, ಆಕ್ಸಿಜನ್ ಇರಲಿ, ನನ್ನ ಕಡೆಯಿಂದ ಟ್ಯಾಬ್ಲೆಟ್ ವಗೇರ ಏನಾರು ಇರಲಿ, ಮತ್ತು ಬೆಡ್ ಬಗ್ಗೆ ಏನಾರ ಇರಲಿ, ಅದೆಲ್ಲ ಏನೇನು ಸಮಸ್ಯೆ ನನಗೆ ಬರುತ್ತೆ, ಫುಡ್ಡು ಇಲ್ಲಿ ಅದೆಲ್ಲ ಮಾಡಿದ್ದೀನಿ. ಮಾಡಿರೋದು ನನ್ನ ಹತ್ರ ಎಲ್ಲ ಫೋಟೋ ಕಾಪಿ ಎಲ್ಲ ಇದೆ ನನ್ನ ಹತ್ರ. ಅದ್ರ ಜೊತೆಗೆ ನಾನು ಎಲ್ಲ ಏನಾರ ಇಲ್ಲಿ ನಮ್ಮ ವಾರ್ಡಲ್ಲಿ ಏನೇನು ಎಷ್ಟು ಕಷ್ಟ ಸುಖಕ್ಕೆ ನಾನು ಹೋಗಿ ನಿಂತ್ಕೊಳ್ಳೋದು, ಸಾವು ಆಗಲಿ ಒಳ್ಳೆ ಕೆಲಸ ಆಗಲಿ ಎಲ್ಲದಕ್ಕೂ ಸಹಕರಿಸಿದ್ದೀನಿ. ನೋಡಿ ಸರ್, ಇದು ಫಸ್ಟು ಎಲ್ಲ ಆಶೀರ್ವಾದ. ಅದು ಆದಮೇಲೆ ನಮ್ಮ ತನ್ವೀರ್ ಸೇಠ್ ಸಾಹೇಬ್ ಇದ್ರಲ್ಲ, ಅವರ ಆಶೀರ್ವಾದ ನನ್ನ ಜೊತೆ ಸದಾ ಇದೆ. ನಾನು ನಮ್ಮ ತಂದೆ ಕಾಲದಿಂದ, ನಮ್ಮ ತಂದೆಯೂ ಸಹ ನಮ್ಮ ಒಂದು ಪೊಲಿಟಿಕಲ್ ಲೀಡರ್ ಆಗಿದ್ದರು. ಅವರು ಸುಮಾರು ಒಂದು 12 ಓಟಿಂದ ಸೋಲಿದ್ದು. ಯಾಕಂದ್ರೆ ಸುನಿ ಚೌಕಲ್ಲಿ ಸೋಲ್ಕೊಂಡಿದ್ರು. ಆದರೆ ಸುಮಾರು ನಮ್ಮ ಸಿದ್ದರಾಮಯ್ಯ ಅವರು ತುಂಬ ಕ್ಲೋಸ್ ಆಗಿದ್ದು. ಅಷ್ಟೊಂದು ನಮ್ಮ ಬ್ಲಡ್ಡಲ್ಲೇ ಬಂದಿದೆ ಪಾಲಿಟಿಕ್ಸ್ ಅಂತ. ನಮ್ಮ ಪಾಲಿಟಿಕ್ಸ್ ಅಂದರೆ ನಮ್ಗೆ ಒಂದು ಬಿಸ್ನೆಸ್ ಇದೆ. ಅದ್ರ ಜೊತೆಗೆ ನಾವು ಜನರ ಜೊತೆ ಚೆನ್ನಾಗಿದ್ವಿ. ಎಲ್ಲ ಕಷ್ಟ ಸುಖಕ್ಕೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀವಲ್ಲ, ಒಳ್ಳೆ ಕೆಲಸ ಇರಲಿ ಏನಾದರೂ ಇರಲಿ ನಮಗೆ ಅವ್ರ ಜೊತೆ ಇದ್ದೀವಿ. ಅದಕ್ಕೋಸ್ಕರ ನನಗೆ ಪಾಲಿಟಿಕ್ಸ್ ಅಂದರೆ ತುಂಬ ಇಷ್ಟ. ಪಾಲಿಟಿಕ್ಸ್ ಅಂದರೆ ಬೇರೆ ಥರ ತೊಗೊಂಡು ಹೋಗ್ಬಾರ್ದು. ಪಾಲಿಟಿಕ್ಸ್ ಅಂದರೆ ಜನರ ಜೊತೆ ಒಳ್ಳೆ ಸಂಪರ್ಕ ಮಾಡಿಕೊಂಡು ಅವ್ರಿಗೆ ಏನೇನು ಕಾರ್ಯ ಇದೆ, ಏನೇನು ಕೆಲಸ ಇದೆ ಎಲ್ಲ ನಾವು ಅವ್ರ ಜೊತೆ ಸಹಕರಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ಇದೆ. ಯಾಕಂದರೆ ನಮ್ಮ ತಂದೆ ಮಾಡಿರೋದು ಕೆಲಸ ನೋಡಿ, ನಮ್ಮ ತಂದೆ ತೀರೋಗಿ ಸುಮಾರು 3 ತಿಂಗಳಾಗಿದೆ. ಇವತ್ತು ನೆನೆಸ್ಕೋತಾರೆ ಜನ. ಇವತ್ತು ಮನೆಯಲ್ಲಿ ಒಂದು ಮದ್ರಸಾಗಳಲ್ಲಿ ಎಲ್ಲ ಅವರು ಉಪವಾಸ ಇದ್ದು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತು ಒಳ್ಳೆದಾಗಲಿ ಅಂತ ಬೇಡ್ಕೊಂಡಿದ್ದಾರಲ್ಲ, ಅದೇ ನನಗೆ ಮನಸ್ಸಿಗೆ ತೃಪ್ತಿ ತಂದಿದೆ. ಅದಕ್ಕೋಸ್ಕರ ನಾನು ಒಳ್ಳೆ ಕೆಲಸ ಮಾಡಬೇಕಂತ ನನ್ನ ಮನಸ್ಸಲ್ಲಿ ಇದೆ. ಜನ ಜೊತೆ ಚೆನ್ನಾಗಿರಬೇಕು, ಒಳ್ಳೆ ಕೆಲಸ ಮಾಡಬೇಕು. ನೋಡಿ ಸರ್, ಬೆಳಗಿಂದ ಸಂಜೆ ಬೇಕಾದ್ರೆ ಮಲಿಕ್ ಹೋಗ್ಬಿಟ್ರೆ ಡೇ ಆಗಿಬಿಡುತ್ತೆ. ಏನೋ ಒಂದು ಎಲ್ಲ ಟೂರ್ಗೆ ಹೋದರೆ ಎಲ್ಲ ಫುಲ್ ಡೇ ಇದಾಗ್ಬಿಡುತ್ತೆ. ಆದರೆ ಕೆಲಸ ಕಾರ್ಯ ಮಾಡೋಕ್ಕೋಸ್ಕರ ಜನದ ಜೊತೆ ಒಳ್ಳೆ ಸಂಪರ್ಕ ಮಾಡ್ಕೊಂಡ್ರೆ ನೋಡಿ, ಒಂದು ಮಾಮೂಲಿ ಒಂದು ಕಡ್ಡಿ ಇದ್ದರೆ ಒಂದು ಯೂಸ್ ಆಗೋದು ಎಲ್ಲ ಸಿಕ್ಕಿಲ್ಲ ಅಂತ ಎಷ್ಟು ಕಷ್ಟ ಆಗುತ್ತೆ. ಈ ಜನ ಜೊತೆ ಇದ್ದರೆ ನಮ್ಮ ಮಾನವತೆ ಇರುತ್ತೆ, ಮನುಷ್ಯತ್ವ ಇರುತ್ತೆ ನೋಡಿ, ಅದು ಸದಾ ಇರುತ್ತೆ.
ಇರಲಿ ಇಲ್ಲದೇ ಇರಲಿ ನಾವು ದೇವರು ನಮ್ಮ ಜೊತೆ ಇರ್ತಾನೆ. ಮತ್ತು ನಮ್ಮ ಜನ ನಮ್ಮ ಜೊತೆ ಚೆನ್ನಾಗಿ ಒಳ್ಳೆ ಸಂಪರ್ಕ ಇಟ್ಕೊಳ್ತಾರೆ ಅಂತ ನಾನು ಹೇಳಕ್ ಬಯಸ್ತೀನಿ. ಸರ್ ನಾನು ನೋಡಿ, ನನಗೊಂದು ವ್ಯವಹಾರ ಇದೆ. ನಾನು ಇಲ್ಲಿ ಇಲಿಗಲ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇತ್ತು. ಡ್ರಗ್ಸ್ ಇರಲಿ, ಗಾಂಜಾ ವ್ಯವಹಾರ ಇರಲಿ, ಪಿಕ್ ಪಾಕೆಟ್ ಇರಲಿ, ಅವ್ರಿಗೆಲ್ಲ ನಾವು ಏನೇನು ಮಾಡಿದ್ವಿ, ತೆಗ್ದಾಕ್ಬೇಕು ಅಂತ ನನ್ನ ಮನಸ್ಸಲ್ಲಿ ಏನು. ನಾನು ನೋಡಿ, ನನ್ನ ಸ್ವಂತ ನಾನು ನೀವು ಒಳ್ಳೆ ಮಾತು ಹೇಳಿದ್ರಿ ನೀವು. ಜನ ಜೊತೆ ಏನಂದ್ರೆ ದುಡ್ಡು ಇರಬೇಕು, ಇಲ್ಲಾದ್ರೆ ಜನ ಇರಬೇಕು ಅಂತ. ನಾನು ಜನ ಸಂಪಾದನೆ ಮಾಡಿದ್ದೀನಿ. ಅದ್ರ ಜೊತೆ ನಾನು ಮಾನವತೆ ಮನುಷ್ಯತ್ವ ನಾನು ಮಾಡ್ಕೊಂಡಿದ್ದೀನಿ. ನನ್ನ ಅಫ್ರೋಸ್ ಖಾನ್ ಯಾರಪ್ಪ ಅಂತ ಕೇಳಿದ್ರೆ, ಅವರು ನಿಂತ್ಕೊಂಡು 5 ನಿಮಿಷ ನಿಮ್ಮ ಹತ್ರ ಚರ್ಚೆ ಮಾಡ್ತಾರೆ. ಒಳ್ಳೆ ವ್ಯಕ್ತಿಯಪ್ಪ ಅವರು, ಆ ಥರ ನಾನು ಗೆಲ್ಕೊಂಡ್ ಬಂದಿದ್ದೀನಿ. ಅದೇ ನನಗೆ ತೃಪ್ತಿ ತಂದಿದೆ. ಮತ್ತೆ ದುಡ್ಡು ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋ, ಯಾಕಂದ್ರೆ ನನ್ನ ವ್ಯವಹಾರ ಎಷ್ಟಿದೆ ಅಷ್ಟೇ. ನಾನು ಕಷ್ಟಪಟ್ಟು ದುಡ್ದು, ನನ್ನ ಸಿಮೆಂಟ್ ವ್ಯವಹಾರ ಇದೆ, ಕನ್ಸ್ಟ್ರಕ್ಷನ್ ವ್ಯವಹಾರ ಇದೆ, ಅದೆಲ್ಲ ಕಷ್ಟಪಟ್ಟು ದುಡ್ದು, ಅದೇ ದುಡ್ಡಿಂದ ನಾನು ಗೌರ್ಮೆಂಟ್ ಏನು ವ್ಯಾಲ್ಯೂಯೇಷನ್ ಕೊಡ್ತಾರೆ ಅದೇ ಪ್ರಕಾರ ನಾನು ನಡೀತೀನಿ. ಆದರೆ ಜನ ಸಂಪರ್ಕ ಮಾಡಿದ್ದೀನಿ, ನಾನು ಜನ ಜೊತೆ ಚೆನ್ನಾಗಿದ್ದೀನಿ, ಬಾಂಧವ್ಯ ಇದ್ದೀನಿ. ಜನ ನನಗೆ ಗೆಲ್ಲಿಸ್ತಾರೆ, ಮುಂದೆ ನನಗೆ ಇನ್ನೂ ಬೆಳೆಸ್ತಾರೆ ಅಂತ ನನಗೆ ತೃಪ್ತಿ ತಂದಿದೆ. ಶಾಸಕರು ನನ್ನ ಜೊತೆ ಚೆನ್ನಾಗಿದ್ದಾರೆ, ಅವ್ರ ಗೈಡೆನ್ಸ್ ನಾನು ನಡೀತಾ ಇರೋದು. ನೋಡು, ಯಾವತ್ತು ನೋಡು, ಜನ ನಿನ್ ಜೊತೆ ಇದ್ರೆ ಜನನೇ ನಿನ್ಗೆ ಬೆಳೆಸ್ತಾರೆ ಅಂತ ಅವ್ರು ಹೇಳಿದ್ರು. ನೀನು ಅವ್ರ ಜೊತೆ ಚೆನ್ನಾಗಿರ್ಬೇಕು, ಕಷ್ಟ ಸುಖಕ್ಕೆ ಹೋಗ್ಬೇಕು, ಸಾವಾಗ್ಲಿ ಒಳ್ಳೆ ಕೆಲಸ ಆಗ್ಲಿ ಹೋಗಿ ನಿಂತು ಎಲ್ಲದಕ್ಕೂ ನೀನು ಸಹಕರಿಸ್ಬೇಕು ಅವ್ರ ಜೊತೆ ಅಂತ ಹೇಳಿದ್ರಲ್ಲ, ಅದೇ ತರ ನಾನು ನಡೀತಾ ಇದ್ದೀನಿ. ಅವ್ರ ಆಶೀರ್ವಾದದಿಂದನೇ ಇಲ್ಲಿ ತನಕ ಬೆಳೆದಿದ್ದೀನಿ ನಾನು. ಜೊತೆಯಲ್ಲಿ ನೀವು ಜನ ನಮ್ ಜೊತೆ ಸಹಕರಿಸ್ಬಿಟ್ಟೆ, ಆಶೀರ್ವಾದ ಮಾಡ್ಬಿಟ್ಟೆ, ನಾನು ಇನ್ನೂ ಬೆಳಿತೀನಿ. ಇನ್ನು ಮುಂದೆ ಆದ್ರೆ ನಾನು ಒಂದು ವಿದ್ಯಾವಂತರಾಗಿ ಒಳ್ಳೆ ಕೆಲಸ ನಾನು ಮಾಡ್ತೀನಿ ಅಂತ ನಮ್ಗೆ ನನ್ನ ಮನಸ್ಸಿಗೆ ತೃಪ್ತಿ ಇದೆ. ಮತ್ತೆ ನಿಮ್ಗೆಲ್ಲ ನಂಬಿಕೆಯಿಂದ ಹೇಳ್ತೀನಿ, ನಾನು ಮಾಡಿ ತೋರಿಸ್ತೀನಿ. ಇಡೀ ರಾಜೀವ್ ನಗರ ವಾರ್ಡ್ ನಂಬರ್ 11 ಒಳ್ಳೆ ಹೈಟೆಕ್ ಮಾಡಿ ತೋರಿಸ್ತೀನಿ ಅಂತ. ನನಗೆ 5 ವರ್ಷ ನನಗೆ ಒಂಚೂರು ಅವಕಾಶ ಮಾಡಿಕೊಡಿ. ಫಸ್ಟ್ ದೇವರು, ಆಮೇಲೆ ನಮ್ಮ ತನ್ವೀರ್ ಶೆಟ್ಟಿ ಸಾಹೇಬರು ಸದಾ ನಮ್ಮ ಆಶೀರ್ವಾದ ಇರುತ್ತೆ ಅವ್ರ ಜೊತೆ, ನಮ್ಮ ಜೊತೆ ಅಂತ ಹೇಳಕ್ ಬಯಸ್ತೀನಿ.